ಅಕ್ರಮ ಅಂತ ಒಂದು ಅವಾಚ್ಯ ಶಬ್ದಗಳನ್ನ ಏನು ಅವನು ಇವತ್ತು ಮಾಡ್ತಾ ಇದ್ದಾನೆ, ಅದನ್ನು ನಾವು ಎಲ್ಲರೂ ಕೂಡ ಇವತ್ತು ರಾಜ್ಯಾದ್ಯಂತ ಖಂಡಿಸ್ತಾ ಇದ್ದೇವೆ. ಅಂತಹ ಶಾಸಕತ್ವವನ್ನು ವಜಾ ಮಾಡಬೇಕು, ಅವನ್ನ ಈ ಕರ್ನಾಟಕ ರಾಜ್ಯದಿಂದ ಗಡೀಪಾರು ಮಾಡಬೇಕು ಅಂತ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ಯಾಕೆಂದರೆ ಇವತ್ತು ಎಲ್ಲೋ ನಾವು ಒಂದು ಕಡೆ ಒಳ್ಳೊಳ್ಳೆ ರಾಜಕಾರಣಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಮಾಗಡಿ ತಾಲೂಕಿನ ನಾವು ಉದಾಹರಣೆ ತಗೊಳ್ಳೋಣ. ನಿನ್ನೆ ಪಬ್ಲಿಕ್ ಟಿವಿ ಚಾನಲ್ನಲ್ಲಿ ಬಂದಂಥ ರಂಗನಾಥ್ ಅವರ ಒಂದು ಮನವಿ ಮೇರೆಗೆ ಇದೇ ಮಾಗಡಿ ಶಾಸಕರಾದಂಥ ಬಾಲಕೃಷ್ಣ ಅವರು ಇವತ್ತು ನಮ್ಮ ಮಾಗಡಿಯ ತಿರುಮಲೆಯ ಒಂದು ಹೆಣ್ಣುಮಗುವಿಗೆ ಪಾಪ ಅವ್ರದ್ದು ಗಂಡ CRPFನಲ್ಲಿ ಕೆಲಸವನ್ನು ಮಾಡ್ತಿದ್ದಂಥ ಒಬ್ಬ ಗಂಡ ಅವ್ರ ಅಚಾತುರ್ಯದಿಂದ ಬಾಂಬ್ ಬ್ಲಾಸ್ಟ್ ಆಗಿ ಇವತ್ತು ಆ ಯಪ್ಪ ತೀರೋಗಿ ಅವ್ರಿಗೆ ಮನೆ ಮಠ ಇಲ್ದಲೆ, ಕೆಲಸ ಮಾಡೋದಕ್ಕೆ ಕೂಲಿ ಇಲ್ದಲೆ, ಮನೆ ಇಲ್ದಲೆ ಪಾಪ ಒದ್ದಾಡ್ತಾ ಇದ್ದಾರೆ. ಆ ಮನವಿಗೆ ಇವತ್ತು ನಿನ್ನೆ ಪಬ್ಲಿಕ್ ಟಿವಿನಲ್ಲಿ ಬೆಳಕು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ರಂಗನಾಥ್ ಅವರು ಮನವಿಯನ್ನು ಮಾಡಿದ ತಕ್ಷಣವೇ ಇಲ್ಲಿನ ಮಾಜಿ ನಮ್ಮ ಹಾಲಿ ಶಾಸಕರಾದಂಥ ಬಾಲಕೃಷ್ಣ ಅವ್ರ ಮನವಿಗೆ ಸ್ಪಂದಿಸಿ ಆ ತಾಯಿಗೆ ಆಶ್ರಯ ಮನೆ ನೀಡ್ತೀನಿ, ಅವ್ರು ನನ್ನ ಹತ್ರ ಕರೆಸಿ ಅಂತ ಒಂದು ಇವತ್ತು ಆದರ್ಶ ರಾಜಕಾರಣಿಯಾಗಿ ಇರುವಂಥವ್ರನ್ನೂ ರಾಜಕಾರಣನ ನಾವು ಇವತ್ತು ನೋಡ್ತಾ ಇದ್ದೇವೆ. ಇಲ್ಲಿ ಮತ್ತೊಬ್ಬ RR ನಗರದ ಶಾಸಕ ತನ್ನ ಅವಾಚ್ಯ ಶಬ್ದ ಮತ್ತು ಅರಕು ಬಾಯಿಯಿಂದ ಇವತ್ತು ದಲಿತರನ್ನು ನಿಂದನೆ ಮಾಡುವಂಥದ್ದು, ಒಕ್ಕಲಿಗರ ಜಾತಿಯನ್ನು ನಿಂದನೆ ಮಾಡುವಂಥದ್ದು ಮತ್ತು ಹೆಣ್ಣು ಮಕ್ಕಳುಗಳನ್ನ ಒಂಥರ ಅಸಭ್ಯವಾಗಿ ಕರೆಯುವಂಥ ಈ ಮಾತನ್ನು ನಾವು ನಿಜವಾಗ್ಲೂ ಖಂಡಿಸ್ತಾ ಇದ್ದೇವೆ. ನಾವು ಇದು ರಾಜ್ಯ ಸರ್ಕಾರಕ್ಕೆ ಇವತ್ತು ತಹಸೀಲ್ದಾರ್ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ. DC ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿ ಪತ್ರವನ್ನು ನೀವು ದಯವಿಟ್ಟು ಕಳಿಸ್ಕೊಡ್ಬೇಕು. ಈ ಶಾಸಕನನ್ನು ಈ ತಾಲೂಕಿನಿಂದ ಈ ರಾಜ್ಯದಿಂದ ಗಡೀಪಾರು ಮಾಡಿ ಮತ್ತೆ ಅವನ ಶಾಸಕತ್ವವನ್ನು ವಜಾಗೊಳಿಸಬೇಕು ಅಂತ ಇವತ್ತು ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಮುಂದೆ ಹೋರಾಟ ಹೇಗೆ ಸರ್? ಇವತ್ತು ನಾವು ಪ್ರಥಮವಾಗಿ ಇವತ್ತು ಸಾಂಕೇತಿಕವಾಗಿ ಇಲ್ಲಿ ನಾವು ಕೆಲವು ಸ್ನೇಹಿತರುಗಳು ಮಾತ್ರ ಸೇರ್ಕೊಂಡು ಇವತ್ತು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ರಾಜ್ಯ ಸರ್ಕಾರ ಏನಾದರೂ ಸರಿಯಾಗಿ ತನ್ನ ಮೇಲೆ ಕ್ರಮವನ್ನು ಕೈಗೊಳ್ಳದೇ ಇದ್ರೆ ನಾವು ಮಾಗಡಿ ಬಂದ್ ಮಾಡೋದಕ್ಕೆ ನಾವು ಈಗಾಗಲೇ ಘೋಷಣೆ ಮಾಡ್ತೀವಿ ಸರ್.